ಹಬ್ಬ ಮೈಸೂರು ದಸರಾ ಸಂಭ್ರಮ ರಂಗೇರಿದೆ. ಸಾಂಸ್ಕೃತಿಕ ನಗರಿಯಲ್ಲಿ ನಿತ್ಯ 10 ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇದೆ. ಮಹಿಳಾ ದಸರಾ ಪ್ರಯುಕ್ತ ರಂಗಿನ ರಂಗೋಲಿ ಸ್ಪರ್ಧೆ, ವಾಕಥಾನ್, ಮಕ್ಕಳ ದಸರಾ ಕಾರ್ಯಕ್ರಮಗಳ ವೈಭವ ಜೋರಾಗಿದೆ. ಆ ಕುರಿತ ಒಂದು ಸ್ಟೋರಿ ನಿಮಗಾಗಿ ಇಲ್ಲಿದೆ. ನಾಡಹಬ್ಬ ಮೈಸೂರು ದಸರಾ ರಂಗೇರಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಎಲ್ಲಿ ನೋಡಿದ್ರಲ್ಲಿ ಸಂಭ್ರಮ ಮನೆ ಮಾಡಿದ್ದು. ಹಲವು ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇದೆ. ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮತ್ತು ಮಹಿಳಾ ದಸರಾ ಉಪಸಮಿತಿ ವತಿಯಿಂದ ಅಂಬಾವಿಲಾಸ ಅರಮನೆ ಮುಂಭಾಗ ಆಯೋಜಿಸಲಾಗಿದ್ದ ರಂಗೋಲಿ ಸ್ಪರ್ಧೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಮಹಿಳೆಯರು ತಮ್ಮದೇ ಆದ ವಿಭಿನ್ನ ಕಲ್ಪನೆಯಲ್ಲಿ ರಂಗೋಲಿಗಳನ್ನು ಬಿಡಿಸುವ ಮೂಲಕ ಅತಿ ಉತ್ಸಾಹದಿಂದ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ರು. ದಸರಾ ಅಂಗವಾಗಿ ಹುಲಿ ಮೇಲೆ ಕುಳಿತ ಚಾಮುಂಡೇಶ್ವರಿ ತಾಯಿಯ ಚಿತ್ತಾರ, ದುರ್ಗಾದೇವಿ ಮತ್ತು ದೇವಿಗೆ ಕಾವಲಾಗಿರುವ ಆನೆಯ ಚಿತ್ರ, ಹೆಣ್ಣಾಗಿ ಹುಟ್ಟಿರೋದಕ್ಕೆ ನಾವೆಲ್ಲ ಹೆಮ್ಮೆ ಪಡೋಣ ಎಂಬ ಪರಿಕಲ್ಪನೆ, ನಂದಿ ಮತ್ತು ಶಿವಲಿಂಗ ಹೀಗೆ ರಂಗೋಲಿಯ ಚಿತ್ತಾರಗಳು ಆಕರ್ಷಕವಾಗಿತ್ತು. ಶಾಸಕರಾದ ಶ್ರೀವತ್ಸ ಅವರು, ಕುರುಬಾರಹಳ್ಳಿಯ ಕಲಾವಿದ ಪುನೀತ್ ಅವರು ಅರ್ಜುನನ ನೆನಪಿನಲ್ಲಿ ಮೂಡಿಸಿದ್ದ ಅರ್ಜುನ ಆನೆಗೆ ಪುಷ್ಪಾರ್ಚನೆ ಸಲ್ಲಿಸಿ ರಂಗೋಲಿ ಸ್ಪರ್ಧೆಯನ್ನ ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ಮಹಿಳಾ ದಸರಾ ಉಪಸಮಿತಿಯಿಂದ ಆಯೋಜಿಸಲಾಗಿರುವ ರಂಗೋಲಿ ಸ್ಪರ್ಧೆಯಲ್ಲಿ ರಾಜ್ಯದ ನಾನಾ ಭಾಗಗಳಿಂದ ಸುಮಾರು 150ಕ್ಕೂ ಹೆಚ್ಚು ಮಹಿಳೆಯರು ಆಸಕ್ತಿಯಿಂದ ಪಾಲ್ಗೊಂಡಿದ್ದಾರೆ. ದಸರಾ ಮಹೋತ್ಸವದ ಅಂಗವಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಈ ರಂಗೋಲಿ ಸ್ಪರ್ಧೆಯಿಂದ ನಾಡಹಬ್ಬ ದಸರಾಗೆ ಮತ್ತಷ್ಟು ಕಳೆಗಟ್ಟಿದೆ ಅಂತ ತಿಳಿಸಿದ್ರು. ಈ ಬಾರಿಯ ನಾಡ ದಸರಾ ಹಬ್ಬ ಬಹಳ ಅದ್ದೂರಿಯಿಂದ ನಿನ್ನೆ ಬೆಳಗ್ಗೆ ಉದ್ಘಾಟನೆ ಆಗಿರೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ಬೆಳಗ್ಗೆ ಮೈಸೂರಿನ ಅರಮನೆ ಮುಂಭಾಗದಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ನೇತೃತ್ವದಲ್ಲಿ ಮೈಸೂರಿನ ಜಿಲ್ಲೆಯಿಂದ ಬಂದಿರುವಂಥ 150ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ರಂಗೋಲಿ ಸ್ಪರ್ಧೆಯನ್ನು ಇವತ್ತು ಬೆಳಗಿನ ಜಾವ ಏರ್ಪಡಿಸಲಾಗಿದೆ. ಉತ್ಸಾಹದಲ್ಲಿ 150ಕ್ಕೂ ಹೆಚ್ಚು ಹೆಣ್ಣುಮಕ್ಕಳು, ತಾಯಂದಿರು ಮಕ್ಕಳನ್ನ ಕರ್ಕೊಂಡು, ಮನೆಯವ್ರನ್ನ ಕರ್ಕೊಂಡು ಈ ಬಾರಿಯ ದಸರಾದ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅಂಥೇಳಿ ಭಾಳ ಉತ್ಸಾಹದಿಂದ ಉತ್ಸುಕತೆಯಿಂದ ಬಂದು ಈಗಾಗಲೇ ರಂಗೋಲಿಯನ್ನು ಬಿಡಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಚುಕ್ಕಿ ಲೆಕ್ಕಾಚಾರ ಒಂದ್ ಕಡೆಯಾದ್ರೆ ಯಾವ ಗೆರೆಗೆ ಎಲ್ಲಿಂದ ಗೆರೆ ಹಾಕಬೇಕು, ಯಾವ ಹೂವಿಗೆ ಯಾವ ಬಣ್ಣ ತುಂಬಬೇಕು ಎಂಬ ನಾನಾ ಬಗೆಯ ಕುತೂಹಲದೊಂದಿಗೆ ವಿವಿಧೆಡೆಯಿಂದ ಆಗಮಿಸಿದ ಮಹಿಳೆಯರು ತಾವು ಬಿಡಿಸುವ ಚಿತ್ತಾರದ ಅಂದ ಹೆಚ್ಚಿಸುವಲ್ಲಿ ಮುಳುಗಿದ್ರು. ಅಂತೆಯೇ ಚಾಮುಂಡಿ ಬೆಟ್ಟದ ಗೋಪುರ, ಓಂನಲ್ಲೂ ಮೂಡಿರುವ ಗಣೇಶ, ಅರಸರ ಲಾಂಛನವಾದ ಗಂಡ ಬೇರುಂಡ, ನವಿಲಿನ ಚಿತ್ರ, ದಸರಾ ಆನೆ, ರಥ, ಬಾಲಕೃಷ್ಣ ಹೀಗೆ ನಾನಾ ರೀತಿಯ ರಂಗೋಲಿಗಳನ್ನ ಈ ಸ್ಪರ್ಧೆಯಲ್ಲಿ ಬಿಡಿಸಲಾಗಿತ್ತು. ದಸರೆಯ ಹಬ್ಬದ ಸಂಕೇತ ಏನು? ದಸರಾ ಹಬ್ಬವನ್ನ ನಮ್ಮ ನಾಡ ಹಬ್ಬವಾಗಿ ನಾವು ಆಚರಣೆ ಮಾಡ್ತೀವಿ. ಯಾವುದರ ಪ್ರತೀಕ ಅದು? ಮಹಿಳೆಯ ಸ್ವಾಭಿಮಾನದ ಪ್ರತೀಕ, ಮಹಿಳೆಯ ಸಮೃದ್ಧಿಯ ಪ್ರತೀಕ, ಮಹಿಳೆಯ ತಾಳ್ಮೆ ಶಕ್ತಿಯ ಪ್ರತೀಕ. 9 ದಿನ ದೇವಿಯ ಆರಾಧನೆಯನ್ನ ಮಾಡಿ ದುಷ್ಟರ ವಿರುದ್ಧ ಶಿಷ್ಟರ ರಕ್ಷಣೆಯನ್ನ ಮಾಡುವಂತ ದೇವಿಯ ಆರಾಧನೆಯನ್ನ ಮಾಡಿ ವಿಜಯದಶಮಿಯನ್ನ ನಾವು 10ನೇ ದಿನ ಆಚರಣೆ ಮಾಡ್ತೀವಿ. ಬಹಳಷ್ಟು ವಿಶೇಷತೆ ಈ ಒಂದು ವಿಜಯದಶಮಿಯಲ್ಲಿ ಇದೆ. ಇನ್ನು ಮೈಸೂರು ದಸರಾ ಮಹೋತ್ಸವ ಅಂಗವಾಗಿ ಮಹಿಳಾ ದಸರಾ ಉಪಸಮಿತಿಯಿಂದ ಆಯೋಜಿಸಲಾದ ಮಹಿಳಾ ದಸರಾ ವಾಕಥಾನ್ಗೆ ಅದ್ದೂರಿ ಚಾಲನೆ ದೊರೆತಿದೆ. ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಜಮಾಯಿಸಿದ 100 ಮಹಿಳೆಯರು ಉತ್ಸಾಹಭರಿತರಾಗಿ ವಾಕಥಾನ್ನಲ್ಲಿ ಪಾಲ್ಗೊಂಡರು. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ವಾಕಥಾನ್ ರಥಕ್ಕೆ ಹಸಿರು ನಿಶಾನೆ ತೋರಿಸುವ ಮೂಲಕ ನಡಿಗೆ ಜಾಥಾಗೆ ಚಾಲನೆ ನೀಡಿದರು. ನಂತರ ಅವರು ಸ್ವತಃ ಮಹಿಳೆಯರೊಂದಿಗೆ ಹೆಜ್ಜೆ ಹಾಕಿ ಕಾರ್ಯಕ್ರಮಕ್ಕೆ ವಿಶೇಷ ಕಳೆ ತಂದರು. ಈ
ವಾಕಥಾನ್ ಮಹಿಳೆಯರ ಸಂಸ್ಕೃತಿ, ಪರಂಪರೆ ಮತ್ತು ಸಬಲೀಕರಣವನ್ನು ಒಟ್ಟಿಗೆ ಪ್ರತಿಬಿಂಬಿಸಿದ ವಿಶೇಷ ಕಾರ್ಯಕ್ರಮವಾಯಿತು. ಮೈಸೂರು ಸಿಲ್ಕ್ ಸೀರೆ ಧರಿಸಿ ತಲೆಗೆ ಮಲ್ಲಿಗೆ ಹೂ ಮುಡಿದು ಬಂದಿದ್ದ ಮಹಿಳೆಯರು ದಸರಾ ಸಂಭ್ರಮಕ್ಕೆ ಇನ್ನಷ್ಟು ಮೆರುಗು ತುಂಬಿದ್ರು. ಜಾತ್ರೆಯ ಶೋಭಾಯಾತ್ರೆಯಂತೆಯೇ ಕಾಣಿಸಿದ ಈ ವಾಕಥಾನ್ನಲ್ಲಿ ಮಹಿಳೆಯರ ಸಂಭ್ರಮದ ನಗು, ಉತ್ಸಾಹಭರಿತ ಹೆಜ್ಜೆಗಳು ಮತ್ತು ಸಂಪ್ರದಾಯದ ಅಲಂಕಾರ ಎಲ್ಲರ ಗಮನ ಸೆಳೆದವು. ವಾಕಥಾನ್ ಉದ್ದಕ್ಕೂ ವಿವಿಧ ಜಾನಪದ ಕಲಾ ತಂಡಗಳು ತಮಟೆ, ಡೊಳ್ಳು ಕುಣಿತ ಹಾಗೂ ನೃತ್ಯಗೋಷ್ಠಿಗಳ ಪ್ರದರ್ಶನ ಮಹಿಳೆಯರ ಹೆಜ್ಜೆಗೆ ಲಯ ನೀಡಿತು. ಕಲಾವಿದರ ಸದ್ದುಗದ್ದಲ ಮತ್ತು ಉತ್ಸಾಹದ ವಾತಾವರಣದ ನಡುವೆ ಮಹಿಳೆಯರು ಭಾವಪೂರ್ಣವಾಗಿ ಸಾಗಿದ್ರು. ಸಂಸ್ಕೃತಿ, ಸಂಗೀತ ಮತ್ತು ನೃತ್ಯಗಳ ಸಮನ್ವಯದಲ್ಲಿ ಸಾಗಿತ್ತು. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಮಾತನಾಡಿ, ಮಹಿಳೆಯರು ಸಮಾಜದ ಶಕ್ತಿ. ಇಂತಹ ಕಾರ್ಯಕ್ರಮಗಳು ಮಹಿಳೆಯರ ಸಾಮರ್ಥ್ಯ, ಒಗ್ಗಟ್ಟು ಮತ್ತು ಸಂಸ್ಕೃತಿಯ ಪ್ರತಿರೂಪ. ದಸರಾ ಹಬ್ಬದಲ್ಲಿ ಮಹಿಳೆಯರು ಮುಂಚೂಣಿಯಲ್ಲಿರೋದು ಸಂತಸದ ಸಂಗತಿ ಅಂತ ಹೇಳಿದರು. ಈ ಸಂದರ್ಭ ಮಹಿಳಾ ದಸರಾ ಉಪಸಮಿತಿಯ ಸದಸ್ಯರು, ಸಾಮಾಜಿಕ ಕಾರ್ಯಕರ್ತರು ಹಾಗೂ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ವಾಕಥಾನ್ ನಗರದ ಬೀದಿಗಳಲ್ಲಿ ಸಂಸ್ಕೃತಿಯ ಬಣ್ಣ ತುಂಬಿ ಮೈಸೂರಿನ ದಸರಾ ಹಬ್ಬದ ಸಂಭ್ರಮವನ್ನು ಇಮ್ಮಡಿಗೊಳಿಸಿತು. ಇನ್ನು ಮಕ್ಕಳ ದಸರಾವನ್ನು ಸಚಿವ ಮಧು ಬಂಗಾರಪ್ಪ ಉದ್ಘಾಟಿಸಿದರು. ಕಲಾಮಂದಿರದಲ್ಲಿ ಮಕ್ಕಳ ದಸರಾ ವೇದಿಕೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇದೇ ವೇಳೆ ಮಕ್ಕಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಿ ರಂಜಿಸಿದರು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.